ಪ್ರೆಗ್ನೆನ್ಸಿ ಸಮಯದಲ್ಲಿ ಕಂಡುಬರುವಂಥ ಒಂದು ಸಾಮಾನ್ಯ ಹೊಟ್ಟೆ ನೋವುಗಳು ಯಾವುದು? ಮೊದಲನೇದಾಗಿ ಬ್ರ್ಯಾಕ್ಸ್ಟನಿಕ್ಸ್ ಕಾಂಟ್ರಾಕ್ಷನ್. ಇದೇನಾಗಿರುತ್ತೆ ಅಂತಂದರೆ 5ನೇ ತಿಂಗಳಾದಮೇಲೆ ನಿಮಗೆ ಒಂದು ಲೇಬರ್ ಪೇನ್ನ ಪ್ರಾಕ್ಟೀಸಿಂಗ್ ಪೇನ್ ಥರ ಬರ್ತಾ ಇರುತ್ತೆ. ಸೊ ಇದು ಬಂದಾಗ ನಿಮಗೆ ಹೊಟ್ಟೆ ಟೈಟ್ ಆಗೋ ಒಂದು ಅನುಭವ ಆಗುತ್ತೆ. ಬಟ್ ಇದು ಯಾವುದೇ ರೀತಿ ಅಪಾಯಕಾರಿಯಾದ ಹೊಟ್ಟೆ ನೋವು ಅಲ್ಲ. ಮತ್ತೆ ಯಾವ್ದು ಪೇಯ್ನು ಅಂತಂದರೆ ಸ್ಟ್ರೆಚಿಂಗ್ ಪೇಯ್ನ್ಸ್. ಸೊ ಗರ್ಭಕೋಶ ಬೆಳೀತಾ ಇದ್ದಂಗೆ ಮತ್ತು ಮಗು ಬೆಳೀತಾ ಇದ್ದಂಗೆ ಏನಾಗುತ್ತೆ, ಅದು ಒಂದು ರೌಂಡ್ ಲಿಗಮೆಂಟ್ ಸ್ಟ್ರೆಚಿಂಗ್ ಪೇಯ್ನು ನಿಮಗೆ ಶುರುವಾಗುತ್ತೆ. ಸೊ ನೀವು ಮಲಗಿದ್ದಾಗ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಹೊರಳಾಗ್ತಿರ್ಬೇಕಾದ್ರೆ ಇಂಥ ಪೇಯ್ನ್ಗಳು ಕಂಡು ಬರುತ್ತೆ. ಇದು ಕೂಡ ಯಾವುದೇ ರೀತಿ ಅಪಾಯಕಾರಿ ಪೇಯ್ನ್ ಆಗಿರೋದಿಲ್ಲ. ಮತ್ತು ಇಂಡೈಜೆಷನ್ ಅಥವಾ ಕಾನ್ಸ್ಟಿಪೇಷನ್ ಕಡೆಯಿಂದ ಬರುವಂಥ ಒಂದು ಹೊಟ್ಟೆ ನೋವು. ಸೊ ನಿಮಗೆ ಪ್ರೆಗ್ನೆನ್ಸಿ ಶುರುವಾಗ್ತಿದ್ದಂಗೆ ನಿಮಗೆ ಮಾತ್ರೆಗಳನ್ನ ಕೊಟ್ಟಿರ್ತಾರೆ. ಅದ್ರ ಸೈಡ್ ಎಫೆಕ್ಟ್ಸ್ ಆಗಿ ಕಾನ್ಸ್ಟಿಪೇಷನ್ ಇರುತ್ತೆ. ಸೊ ನಿಮಗೆ ಮೋಷನ್ ಡೈಲಿ ಕ್ಲಿಯರ್ ಆಗ್ತಿಲ್ಲ ಅಂತಂದರೆ ಕೂಡ ನಿಮಗೆ ಹೊಟ್ಟೆಯ ಕೆಳಭಾಗದಲ್ಲಿ ನೋವು ಬರುತ್ತೆ. ಮತ್ತು ಮತ್ತೊಂದು ಕಾಮನ್ ಕಂಡೀಷನ್ ಅಂತಂದರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್. ಸೊ ಇದು ನಿಮಗೆ ಪ್ರೆಗ್ನೆನ್ಸಿ ಅಡ್ವಾನ್ಸ್ ಆಗ್ತಿದ್ದಂಗೆ ಹೊಟ್ಟೆಯ ಕೆಳಭಾಗದಲ್ಲಿ ನೋವು ಬಂದು ಅಥವಾ ಯೂರಿನ್ ಮಾಡ್ತಾ ಇರ್ಬೇಕಾದ್ರೆ ನೋವು ಬಂತು ಅಂತಂದರೆ ಇದು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಪೇಯ್ನ್ ಆಗಿರುತ್ತೆ. ಸೊ ಇದಿಷ್ಟು 4 ಕಾಮನ್ ಪೇಯ್ನ್ ಇನ್ ಅಬ್ಡಮೆನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ.